ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನ ಆರಾಧನೆ ಮಾಡಿ ಒಂದು ಮಹಿಮೆ ಪಡಿಸೋದಕ್ಕಾಗಿ ದೇವರು ಕೊಟ್ಟಂತ ಸಮಯ ಕೃಪೆಗಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಒಂದು ವಾಕ್ಯ ಸಂದೇಶವನ್ನ ತೆಗೆದುಕೊಳ್ಳೋಣ. ಕೀರ್ತನೆ ಭಾಗದಿಂದ ಇವತ್ತು ಕೀರ್ತನೆ ಭಾಗದಲ್ಲಿ 58ನೇ ಅಧ್ಯಾಯ, ಅದು ಮೊದಲನೇ ವಾಕ್ಯ, ಒಂದೆರಡು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇದು ಅಧಿಕಾರಿಗಳಿಗೆ ದೇವರು ಕೊಟ್ಟಂತ ಒಂದು ಸಂದೇಶವಾಗಿದೆ. ಅಧಿಕಾರಿಗಳು ಹೇಗೆ ಇಲ್ಲಿ ಜನಗಳಿಗೆ ಹೇಗೆ ವರ್ತಿಸ್ತಾರೆ ಎಂಬುದಾಗಿ ದೇವರು ಈ ವಾಕ್ಯದ ಮುಖಾಂತರ ಮಾತನಾಡಿದ್ದಾರೆ. ಹಾಲೆಲೂಯಾ. ಅಧಿಕಾರಿಗಳೇ, ನೀವು ಕೊಡುವ ತೀರ್ಪುಗಳು ನೀತಿಗನುಸಾರವಾಗಿವೆ. ನೀವು ದೇವರು ನಿಮಗೆ ಒಂದು ನೇಮಕ ಮಾಡಿದ ಒಂದು ಕೆಲಸಗಳು ದೇವರಿಗೆ ಮೆಚ್ಚುಗೆಯಾದ ರೀತಿ ನೀವು ನಡೆಸಬೇಕಾಗಿದೆ. ಕೆಲಸ ಸಿಕ್ಕಬೇಕಾದ್ರೆ 24/7 ಯಾವಾಗಲೂ ನಾನು ಕೆಲಸಕ್ಕೆ ಬದ್ಧನಾಗಿರ್ತೀನಿ ಎಂಬುದಾಗಿ ಕೆಲಸವನ್ನು ಅಂಗೀಕಾರ ಮಾಡುವಂತ ಅಧಿಕಾರಿಗಳಿಗೆ ದೇವರು ಈ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ನೀವು ಕೆಲಸ ನಿಮ್ಗೆ ಸಿಕ್ಕಬೇಕಾದ್ರೆ ನೀವು ಏನು ಪ್ರಮಾಣ ವಚನ ಮಾಡಿರ್ತೀರಿ ಪ್ರಿಯ ಸಹೋದರ ಸಹೋದರಿಯರೇ? ಹಾಲೆಲೂಯಾ. ಆದರೆ ಕೆಲಸ ಕೈಗೆ ಸಿಕ್ಕಿದ ಮೇಲೆ ನಿಮ್ಮ ನಡವಳಿಕೆನೇ ಚೇಂಜ್ ಆಗೋಗುತ್ತೆ. ಎಷ್ಟೊತ್ತಿಗೋ ಬರೋದು, ಎಷ್ಟೊತ್ತಿಗೂ ಹೋಗೋದಿಲ್ಲ. ಆ ರೀತಿ ದೇವರ ವಾಕ್ಯದಲ್ಲಿ ಎಲ್ಲೂ ಬರೋದಿಲ್ಲ. ಇಲ್ಲಿ ಮೊದಲನೇ ವಾಕ್ಯದಿಂದ ಮತ್ತೊಂದ್ಸಲ ನಾನು ಓದಿಕೊಳ್ಳುತ್ತೇನೆ. ಅಧಿಕಾರಿಗಳೇ, ನೀವು ಕೊಡುವ ತೀರ್ಪುಗಳು ನೀತಿಗನುಸಾರವಾಗಿವೆ. ಜನರ ವ್ಯಾಜ್ಯಗಳನ್ನು ಯಥಾರ್ಥವಾಗಿ ಬಗೆಹರಿಸುವುದುಂಟೋ? ಜನರು ನಿಮ್ಮ ಬಳಿಗೆ ಬರ್ತಾರೆ. ಒಂದೊಂದು ಕೆಲಸಗಳು ಆಗ್ಬೇಕು ಅಂದ್ರೆ, ಒಂದು ಬ್ಯಾಂಕ್ ಇರ್ಬೋದು, ಒಂದು ಸರ್ಕಾರಿ ನೌಕರಿ ಇರ್ಬೋದು, ಒಂದು ಎಲ್ಲಿಯವನು ಡಾಕ್ಟರ್ ಇರ್ಬೋದು, ಪ್ರತಿಯೊಬ್ಬರಿಗಿರ್ಬೋದು, ಅವ್ರಿಗೆ ಎಷ್ಟು ಮಟ್ಟಿಗೆ ನೀವು ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡಿ ಕಳಿಸ್ತಾ ಇದ್ದೀರಿ? ದೇವರಿಗೆ ಇಷ್ಟವಾದ ರೀತಿಯನ್ನು ನಡೆಸ್ತಾ ಇದ್ದೀರೋ? ನ್ಯಾಯಬದ್ಧವಾಗಿ ನಡೆಸ್ತಾ ಇದ್ದೀರೋ ಅಂತ ಕೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಎಲ್ಲಿಂದನೋ ದೂರದಿಂದ ಬಂದಿರ್ತಾರೆ, ಏನೋ ಒಂದು ಕೆಲಸಕ್ಕೆ ಬಂದಿರ್ತಾರೆ. ಇವತ್ತು ಕೆಲಸ ಆಗ್ಲಿಲ್ಲ ಅಂದ್ರೆ ಅವ್ರು ರಾತ್ರಿ ಎಲ್ಲಿ ಉಳ್ಕೋಬೇಕು? ಅವರು ದೇವರ ಮೊರೆ ಹೋಗ್ತಾರ. ಅವಾಗ ದೇವರೇ, ಈ ತರ ಅಧಿಕಾರಿಗಳು ನಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ಕೆಲಸಗಳು ಮಾಡಿ ಕೊಡ್ತಾ ಇಲ್ಲ. ಇವತ್ತು ಪ್ರಪಂಚದಲ್ಲಿ ಅದೇ ನಡೀತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಿಯ ಸಹೋದರ ಸಹೋದರಿಯರೇ. ಆದ್ರೆ ಧರ್ಮಶಾಸ್ತ್ರ ಎಷ್ಟು ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಈ ಮೋಶೆ ಧರ್ಮಶಾಸ್ತ್ರ ಎಂಬುದಾಗಿ ನಾವು ನೋಡಲ್ಪಡ್ತೀವಿ. ಎಷ್ಟೋ ತಲೆಮಾರು ಹಿಂದೆ ಬರೆದಿರಂತ ದೇವರ ವಾಕ್ಯ ಇದು. ಇವತ್ತು ನೋಡಿ, ಈ ಕಾಲಘಟ್ಟದಲ್ಲಿ ಪ್ರತಿಯೊಂದು ಯಾವುದೇ ಒಂದು ಕಚೇರಿಗೆ ಹೋಗಿದ್ರು ತಕ್ಕ ಸಮಯಕ್ಕೆ ಅಧಿಕಾರಿಗಳು ಇರುವುದಿಲ್ಲ. ಇದ್ದರೂ ಕೆಲಸ ಮಾಡುವುದಿಲ್ಲ. ಲಂಚಕ್ಕಾಗಿ ಕೈ ಒಡ್ಡುತ್ತಾರೆ. ಫ್ರೀಯಾಗಿ ಕೆಲಸ ಮಾಡುವವರಿಗೆ ತುಂಬಾ ಆಟ ಆಡಿಸ್ತಾರೆ. ಅವರ ಮನಸ್ಸುಗಳನ್ನ ನೋಯಿಸ್ತಾರೆ. ದೇವರಿಗೆ ವಿರೋಧವಾಗಿ ನಡೆಯುತ್ತಾರೆ. ದೇವರ ಮಾತನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಮನಸ್ಸಿಗೆ ಬಂದ ರೀತಿ ನಡೀತಾರೆ. ಹಾಲೆಲೂಯಾ. ಇದು ಈ ಕಾಲಘಟ್ಟದಲ್ಲಿ ನಡೀತಾ ಇದೆ. ಆದರೆ ಜನರ ವ್ಯಾಜ್ಯ, ಜನರ ಕಷ್ಟಗಳನ್ನ ನೀವು ಎಷ್ಟು ಬೇಗ ನೀವು ಪರಿಹಾರ ಮಾಡ್ತೀರಿ, ಎಷ್ಟು ಬೇಗ ಬಗೆಹರಿಸ್ತೀರಿ ಅಂತ ಹೇಳ್ತಾರೆ ಸ್ವಾಮಿ. ಅವರು ನನಗೆ ಮೊರೆ ಇಡ್ತಾರೆ. ಹಾಲೆಲೂಯಾ. ಒಬ್ಬ ಕೂಲಿ ಆಳು ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಸಂಜೆ ಕೂಲಿ ಕೊಡ್ಬೇಕಂತೆ ಪ್ರತಿ ದಿವಸ. ಆ ಕೂಲಿ ತನ್ನ ಯಜಮಾನನನ್ನ ಕೂಗ್ತದೆ. ಹಾಲೆಲೂಯಾ. ಕೂಲಿ ತನ್ನ ಯಜಮಾನನ್ನ ಕೂಗ್ತದೆ. ದೇವರೇ, ಇವತ್ತು ನನಗೆ ಕೂಲಿ ಕೊಡ್ತಿಲ್ಲ, ನನಗೆ ಆಟ ಆಡಿಸ್ತಾ ಇದ್ದಾರೆ ಈ ಮನುಷ್ಯ. ಬೆಳಗಿದ್ದ ಸಾಯಂಕಾಲವರೆಗೂ ನಾನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದೆ ಸ್ವಾಮಿ. ನನಗೆ ಮನೆಗೆ ತೆಗೆದುಕೊಂಡು ಹೋಗಕ್ಕೆ ನನಗೆ ಏನು ವಸ್ತಿಗೂ ಕಾಸಿಲ್ಲ, ನನ್ನ ಹತ್ರ ಹಣ ಇಲ್ಲ ಎಂಬುದಾಗಿ ಅವನು ದೇವರ ಹತ್ರ ಮೊರೆ ಇಟ್ಟಾಗ ಆ ಶಾಪ ಯಾರಿಗದು? ನೀವು ಕೆಲಸ ಕೊಟ್ಟು ಹಣ ಕೊಡದೆ ಹೋದ್ರೆ ನೀವು ಶಾಪದಸ್ಥರು, ನೀವು ಶಾಪದಲ್ಲಿ ಬೀಳ್ತೀರಿ ಅಂತಾರೆ ಸ್ವಾಮಿ. ಹಾಗಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಸತ್ಯವನ್ನೇ ಹಿಡಿದುಕೊಂಡು ನಡೆದರೆ ನಾವು ದೇವರ ವಾಕ್ಯಕ್ಕೆ ಒಳಗಿದ್ದೀವಿ ಅಂತ ಅರ್ಥ. ಹಾಲೆಲೂಯಾ. ಇವತ್ತು ಎಲ್ಲಿದೆ? ಅಧರ್ಮ ತುಂಬಿರುವಂತ ಜಗತ್ತಿನಲ್ಲಿ
ನ್ಯಾಯವಾಗಿ ನಡೆಯುವಂತವ್ರು ಇಲ್ಲ. ಅದಕ್ಕೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹನ ಚರಿತ್ರೆ ನೋಡುವಾಗ ಗೊತ್ತಾಗ್ತದೆ. ಆ ಕಾಲದಲ್ಲಿ ನೀತಿವಂತನು, ತಪ್ಪಿಲ್ಲದವನು, ದೋಷ ಇಲ್ಲದವನು ಎಂಬುದಾಗಿ ನೋಹನೊಬ್ಬನೇ ಕಂಡು ಬಂದ. ಹಾಲೆಲೂಯ. ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಜನ ನೋಹನ ರೀತಿಯಾಗಿ ನ್ಯಾಯಬದ್ಧವಾಗಿ ಕೆಲಸ ನಡೆಸ್ತಾ ಇದ್ದೀರಿ? ಮೇಲಧಿಕಾರಿಗಳೇ, ಸರ್ಕಾರಿ ಅಧಿಕಾರಿಗಳೇ, ನಮ್ಮ ರಾಜ್ಯವನ್ನ ಆಳುವಂತ ದೊಡ್ಡ ದೊಡ್ಡ ಅಧಿಕಾರಿಗಳೇ, ಎಲ್ಲಿ ನ್ಯಾಯವಾಗಿ ನಡೆಸ್ತಾ ಇದ್ದೀವಿ ನಾವು? ದೇವರೆಲ್ಲ ಲೆಕ್ಕ ಕೇಳುವಂತವರಾಗಿದ್ದಾರೆ. ಪ್ರತಿ ಒಬ್ಬರಿಗೂ, ಯಾರಿಗೂ ಬಿಡುವುದಿಲ್ಲ ಸ್ವಾಮಿ. ಇವತ್ತು ನಿನ್ನ ಮನಸ್ಸಿಗೆ ಬಂದ ರೀತಿ ನಡೆದುಕೋ, ನಿನಗೆ ಇವತ್ತು ಯಾರು ಕೇಳುವುದಿಲ್ಲ. ಹಾಲೆಲೂಯ. ಆದರೆ ಒಂದು ದಿವಸ ಇದೆ, ನೀವೆಲ್ಲ ನನ್ನ ಬಳಿಗೆ ಬಂದು ನನ್ನ ನ್ಯಾಯ ಶಾಸನ ಮುಂದೆ ನೀವೆಲ್ಲ ನಿಲ್ಲಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಅವತ್ತು ನಾನು ತೀರ್ಮಾನಗಳನ್ನ ಮಾಡ್ತೇನೆ. ನೀವ್ಯಾರಿಗೂ ತೀರ್ಪು ಮಾಡಬೇಡ್ರಿ, ನೀವ್ಯಾರಿಗೂ ತೀರ್ಮಾನ ತೆಗೆದುಕೊಳ್ಬೇಡ್ರಿ. ನಾನು ತೀರ್ಮಾನ ಮಾಡ್ತೇನೆ. ಯಾಕಂದ್ರೆ ಯಜಮಾನನವರು, ದೇವರ ಯಜಮಾನನಾಗಿದ್ದಾರಲ್ಲ, ಅವರೇ ನ್ಯಾಯ ತೀರಿಸುವುದು, ನಾವು ನೀವಲ್ಲ. ಹಾಲೆಲೂಯ. ಇವತ್ತು ಎಷ್ಟೇ ಕಷ್ಟ ಬಂದ್ರು, ದುಃಖ ಬಂದ್ರು, ಸಮಸ್ಯೆಗಳು ಬಂದ್ರು, ಕೆಲಸ ಆಗ್ಲಿಲ್ಲ ಅಂತಂದ್ರು, ನಾವೆಲ್ಲ ಸಹಿಸಿಕೊಂಡು ನಡಿಬೇಕು. ಇವತ್ತು ನಾವು ಏನೂ ಮಾತನಾಡ್ಲಿಕ್ಕೆ ಆಗುವುದಿಲ್ಲ. ಮಾತನಾಡಿದ್ರೆ ಮತ್ತೆ ಮುಂದೆ ಹೋಗ್ತದೆ, ನಮ್ಮ ಕೆಲಸಗಳು ಆಗುವುದಿಲ್ಲ. ಹಾಲೆಲೂಯ. ಹಾಗಾಗಿ ದೇವರು ನೋಡಿ ಎಷ್ಟು ಚೆನ್ನಾಗಿ ದೇವರು ವಾಕ್ಯದ ಮುಖಾಂತರ ಹೇಗೆ ಎಚ್ಚರಿಕೆ ಮಾತುಗಳನ್ನ ಕೊಡ್ತಾ ಇದ್ದಾರೆ. ಹಾಲೆಲೂಯ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಇಲ್ಲ, ನಿಮ್ಮ ಮನಸ್ಸಿನ ಕಲ್ಪನೆ ಎಲ್ಲ ಕೆಟ್ಟತನವೇ. ಹಾಲೆಲೂಯ. ಯಾರ ಮನಸ್ಸು ದೇವರನ್ನ ಬಿಟ್ಟು ಅವರು ಸ್ವಂತ ಮನಸ್ಸಿನ ಮೇಲೆ ನಡ್ತಾರಲ್ಲ, ಹಣಕ್ಕಾಗಿ ಬೇರೆ ವಿಧವಾದ ಆಸೆಗಳಿಗೋಸ್ಕರ ನಡೀತಾರಲ್ಲ, ಅವ್ರೇನಂತೆ, ನಿಮ್ಮ ಮನಸ್ಸಿನ ಕಲ್ಪನೆಗಳೆಲ್ಲ ಕೆಟ್ಟತನವೇ. ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗುವವರಾಗಿದ್ದೀರಲ್ಲ. ದೇಶದ ಜನರಿಗೆ ನ್ಯಾಯ ತೂಗುವುದಿಲ್ಲ, ನೀವು ಅನ್ಯಾಯವನ್ನೇ ತೂಗುವವರಾಗಿದ್ದೀರಿ. ಅವಾಗ ಎಲ್ಲಿ ಪರಲೋಕದಲ್ಲಿ ಜಾಗ ಇದೆ? ಯೋಚನೆ ಮಾಡೋಣ. ಹಾಲೆಲೂಯ. ಇವತ್ತು ಹಣ ಇದೆ, ಆಸ್ತಿ ಇದೆ, ಬಂಗಲೆ ಇದೆ, ಕಾರ್ ಇದೆ, ಎಲ್ಲ ನಿಮಗಿದೆ. ಒಂದು ಫೋನ್ ಮಾಡಿದ್ರೆ ಮನೆ ಬಾಕಿ ಎಲ್ಲವನ್ನು ನೀವು ತರಿಸ್ಬೋದು ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಇವತ್ತು ಭೂಮಿ ಮೇಲೆ ನಮ್ಮ ಹತ್ರ ಹಣ ಇದೆ ಅಂತಂದ್ರೆ ಎಲ್ಲ ಮನೆ ಬಾಕಿಗೆ ಜನ ತಂದು ಸಹಾಯ ಮಾಡ್ತಾರೆ. ಎಲ್ಲ ಆನ್ಲೈನ್ ಅಲ್ಲಿ ಬರ್ತದೆ. ಆದರೆ ಒಂದು ನೆನಪಲ್ಲಿ ಇಟ್ಕೋಬೇಕು ನಾವು, ಲಾಜರನದು ಐಶ್ವರ್ಯವಂತಂದು ಒಂದು ಚರಿತ್ರೆಯನ್ನು ನೋಡುವಾಗ, ಲಾಜರನು ಮೈಯೆಲ್ಲ ಹುಣ್ಣಾಗಿತ್ತು, ಅವನಿಗೆ ಊಟ ಇಲ್ಲ, ಅವನು ಕಷ್ಟದಲ್ಲಿ ಬಿದ್ದಿದ್ದ, ರೋಗದಲ್ಲಿ ಬಿದ್ದಿದ್ದ. ಆ ಯಜಮಾನನು ಊಟ ಮಾಡಿ ಮೇಜಿನ ಮೇಲೆ ಕೆಳಗೆ ಬೀಳುವುದನ್ನೆಲ್ಲ ಕೂಡಿಸಿಟ್ಟುಕೊಂಡು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಹಾಲೆಲೂಯ. ಆದರೆ ಅವನು ಅಬ್ರಾಮನ ಹೆದೆಗೆ ಒರೆದುಕೊಂಡ ಅಂತ ವಾಕ್ಯ ಹೇಳ್ತದೆ. ಐಶ್ವರ್ಯವಂತನು ಇಲ್ಲಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿ ಬೆಳ್ಳಿ ಲೋಟದಲ್ಲಿ ನೀರು ಕುಡಿದು ತುಂಬಾ ಚೆನ್ನಾಗಿ ಜೀವನ ಮಾಡಿದ. ಹಾಲೆಲೂಯ. ಆದರೆ ಅವನಿಗೆ ಎಲ್ಲಿ ಜಾಗ ಆಯ್ತು? ಪಾತಾಳದಲ್ಲಿ ಜಾಗ ಆಯ್ತು. ಹಾಲೆಲೂಯ. ಹಾಗಾಗದಂತೆ ಪ್ರತಿ ಒಬ್ಬರು ತನ್ನನ್ನು ತಾನು ಒಪ್ಪಿಸಿಕೊಟ್ಟು ದೇವರು ಕೊಟ್ಟಿರುವಂತ ಒಂದು ಕೆಲಸವನ್ನ ದೇವರು ಮೆಚ್ಚುಗೆಯಾದ ರೀತಿಯೇ ನಡೆಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರಬೇಕು. ಪ್ರಿಯ ಸಹೋದರ ಸಹೋದರಿ, ಈ ಸಂದೇಶ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ.
ಸ್ವಾಮಿ ದೇವರೇ, ವಿಡಿಯೋ ಮುಖಾಂತರ ನೋಡುವಂತಹ ಪ್ರತಿ ಒಂದು ಕುಟುಂಬಗಳನ್ನ ನೆನೆಸಿ ದೇವರೇ ಸ್ತೋತ್ರ. ಅವರೆಲ್ಲರನ್ನು ಕರ್ತನೆ ನೀತಿವಂತ ಮಾರ್ಗದಲ್ಲೇ ನಡೆಯುತ್ತೆ ಕೃಪೆ ಕೊಡು, ಸಹಾಯ ಮಾಡು ದೇವರ ಆತ್ಮನೇ. ನಿಮಗೆ ಸ್ತೋತ್ರಪ್ಪ. ಈ ದೇಶವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಈ ದೇಶದಲ್ಲಿರುವಂತ ಎಲ್ಲಾ ರಾಜ್ಯಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು ಸ್ವಾಮಿ, ತಾಲೂಕುಗಳಾಗಿರ್ಬೋದು ದೇವರೇ, ಅಲ್ಲಿ ಮಾಡುವಂತ ಪ್ರತಿ ಒಂದು ಕರ್ತನೆ ಸ್ವಾಮಿ, ಒಂದು ಸರ್ಕಾರಿ ಕೆಲಸ ಇರ್ಬೋದು, ಬೇರೆ ಪ್ರೈವೇಟ್ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ಬೋದು ಸ್ವಾಮಿ ದೇವರೇ, ಜನರಿಗೆ ನೋವು ಮಾಡದಂತೆ ಸ್ವಾಮಿ ದೇವರೇ ಅವರವರ ಕೆಲಸಗಳನ್ನ ಮಾಡಿಕೊಡುವಂತೆ ಕೃಪೆ ಕೊಡು, ಸಹಾಯ ಮಾಡು ದೇವರೇ. ಅವಾಗ ನಿಮಗೆ ಮೆಚ್ಚುಗೆಯಾದ ರೀತಿ ದೇವರೇ ಅವರೆಲ್ಲ ನಡೆಯುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸುನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ಪರಲೋಕದ ಒಳ್ಳೆ ದೇವರೇ, ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.